ಎಲ್ಲಾ ಜನಕ್ಕೂ ಒಳ್ಳೇದಾಯ್ತದೆ. ಆ ಎಲ್ಲ ನಂಬಿದಂತ ಜನಕ್ಕೆ ಆ ನಮ್ಮ ಸ್ವಾಮಿ ಇನ್ನೂ ಅನುಕೂಲ ಮಾಡ್ಕೊಡ್ಲಿ ಅಂತ ನಾವು ಬೇಡ್ಕೋತೀವಿ. ಈ ದೇವ್ರು ಬಂದ ಆಂಜನೇಯ, ಜಡೆ ಆಂಜನೇಯ ಸ್ವಾಮೀಜಿ ಅಂತ ಹೇಳಿ. ಈ ದೇವರಿಂದ ನಮ್ಗೆ ತುಂಬಾ ಶಕ್ತಿಯುತವಾದಂತ ದೇವ್ರು, ತುಂಬಾ ಅನುಕೂಲ ಆಗಿದೆ. ನಮ್ಮಲ್ಲಿ ಆರೋಗ್ಯದಲ್ಲಿ ನಮ್ಗೆ ಸ್ವಲ್ಪ ಸುಧಾರಣೆ ಕಂಡೈತೆ. ನನಗೆ ಆಕ್ಸಿಡೆಂಟ್ ಆಗಿ ಇದು ಕೈ ಮೂಳೆ ಮುರಿದೋಗಿತ್ತು. ಇಲ್ಲಿ ಕೈ ಇದೆ ಫುಲ್ ಇಷ್ಟು ಎತ್ತಕ್ಕೂ ಆಗ್ತಿರ್ಲಿಲ್ಲ ನನಗೆ. ನೋಡಿ ಈಗ ಫುಲ್ ಎತ್ತೀನಿ ಹಿಂಗೆ, ಇಷ್ಟೇ ಬರೋದು ಮೊದ್ಲು. ಇಲ್ಲಿ ಬಂದ್ಮೇಲೆ ಇಲ್ಲಿ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ನನಗೆ ಮನ್ಸು ನೆಮ್ಮದಿ ಇರ್ಲಿಲ್ಲ, ಎಂತರೋ ನಮ್ಗೇನೋ ಕಳ್ಕೊಂಡಿದೀನಿ ಅಂತ ಇತ್ತು. ಈ ನಮ್ಮ ಅಪ್ಪನ್ ತಕ್ ಬಂದ ಮೇಲೆ ನನ್ಗೆ ಜೀವ ಸಮಾಧಾನ ಆಗಿದೆ. ನನ್ ಅನ್ಕೊಂಡದ್ ಕೆಲ್ಸನೂ ಆಯ್ತಾದೆ, ಅನ್ಕೊಂಡದ್ ಆಯ್ತದೆ ಅನ್ಕೊಂಡು ನಾನು ಇನ್ನೂವೇ ಬತ್ತೀನ ಅಪ್ಪನ್ ತಕ್ಕೆ. ನಮ್ಗೆ ಆಯ್ತದೆ, ಒಳ್ಳೇದಾಯ್ತದೆ. ನಾನು ಇಲ್ಲಿ ಬಂದ್ಮೇಲೆ ನನ್ ಮನ್ಸಂತಿನೇ ಸಿಕ್ಕೈತೆ ಇಲ್ಲಿ ನನ್ಗೆ. ನನ್ ಮಗನ್ಗೆ ಕೆಲ್ಸ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗೋಕೆ ಬಂದಿಲ್ ಕೇಳ್ಕೊಂಡೆ, ಕೆಲ್ಸ ಆಯ್ತು, ಒಳ್ಳೇದಾಯ್ತು ಸರ್. ಹಾಗೆ ಈ ಮಾಟ ಮಂತ್ರದ ಬಗ್ಗೆ ಮಾಡಿಸಿರುವಂತವ್ರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಸರ್? ಅದು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಟ ಮಂತ್ರ ಆಗಿದೆ ಅನ್ನೋರು ಹನುಮನ್ ದೇವಸ್ಥಾನಕ್ಕೆ ಒಂದು ಇಂಬೆಣ್ಣು 9 ಇಂಬೆಣ್ಣು ತಂದು ಅದನ್ನಿಟ್ಟು ಪೂಜೆ ಮಾಡಿಸಿ ಹನುಮನ್ಗೆ ಅಭಿಷೇಕ ಆಗಿರೋ ನೀರನ್ನ ಅವ್ರ ತಲೆ ಮೇಲೆ ಹಾಕೊಂಡು ಆಮೇಲೆ ಅವರು ಹಸುವಿನ ತುಪ್ಪನ ದಾನ ಮಾಡಿಸಿ ಹನುಮನಿಂದ ಕೇಳ್ಕೊಂಡು ಹೋಗ್ಬೇಕು, ನನಗೆ ಏನೇ ಮಾಟ ಮಂತ್ರ ಮಾಡಿದ್ರು ನಿವಾರಣೆ ಮಾಡಪ್ಪ ಅಂತೇಳಿ ಹನುಮನ್ ದೇವಸ್ಥಾನದಲ್ಲಿ ಕೆಂಪು ದಾರನ ಇಲ್ಲಾಂದ್ರೆ ಕಟ್ಕೊಂಡು ಹೋಗಿ ಮನೆಗೆ ಅದನ್ನ ನಿಂಬಣ್ಣನ್ನ ನಿವಾಳಿಸಿ ಅಷ್ಟದಿಗ್ಬಂಧನ ತೆಂಗಿನಕಾಯಿ ನಾವು ಹನುಮನ್ ದೇವಸ್ಥಾನಕ್ಕೆ ಕೊಡ್ಸೋದನ್ನ ತಗೊಂಡು ಕಟ್ಟೋದ್ರಿಂದ ಅವರು ಏನೇ ನೆಗೆಟಿವಿಟಿ ಮಾಡಿದ್ರು ಕೂಡ ಅದು ನಿವಾರಣೆ. ಇಲ್ಲಿ ಬಂದ್ಮೇಲೆ ಪರವಾಗಿ ಒಳ್ಳೇದಾಯ್ತು. ಆನಿಯ ಮಿಷಿನ್ ತಂದಿದೀವಿ, ರಾಗಿ ಮಿಷಿನ್ ತಂದಿದೀವಿ, ಎಲ್ಲಾ ಮಾಡ್ತಾ ಇದೀವಿ. ಮತ್ತೆ ಮಸಾಲೆ ರುಬ್ಬೋ ಮಿಷಿನ್ ತಂದಿದೀವಿ, ಎಲ್ಲ ಇಟ್ಕೊಂಡು ಒಳ್ಳೇದಾಗಿದೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಕೂಡ ಜಡೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ಪುಣ್ಯ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಲಾಗಲಾರದು. ಏನಕ್ಕೆ ಅಂತಂದ್ರೆ ಅಲ್ಲಿ ಬರುವಂತ ಭಕ್ತಾದಿಗಳೆಲ್ಲರೂ ಕೂಡ ಜೀವಂತವಾಗಿ ಮಾತನಾಡುವಂತಹ ಏಕೈಕ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೋಗ್ತಾ ಇದ್ದೀನಿ. ಅದು ಯಾವ ರೀತಿ ಇದೆ, ಅದು ಎಲ್ಲಿದೆ, ಅಲ್ಲಿ ಯಾವ ಪೂಜೆ ಇರುತ್ತೆ ಅನ್ನೋದನ್ನ ನಾವು ನಿಮ್ಗೋಸ್ಕರ ತಿಳಿಸೋಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ಈಗ ಆ ಕ್ಷೇತ್ರಕ್ಕೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಾನು ಚೆಲುವರಾಜು ಅಂತ. ನೀವು ಎಷ್ಟು ವರ್ಷದಿಂದ ಎಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ನಾವು 2012ರಿಂದ ಪೂಜೆ ಮಾಡ್ತಾ ಇದೀವಿ. ಮತ್ತು ನಮ್ ತಾತವ್ರು ಪೂಜೆ ಮಾಡ್ತಿದ್ರು, ನಮ್ ಪೂರ್ವಿಕರಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ ದೇವಸ್ಥಾನದಲ್ಲಿ. ಅಂದ್ರೆ ವಂಶ ಪರಂಪರೆಯಿಂದ ನೀವು ಮಾಡ್ಕೊಂಡ್ ಬರ್ತಾ ಇದ್ದೀರಿ? ಹೌದು. ಈಗ ನೀವು ಪೂಜೆ ಮಾಡ್ಬೇಕು ಅಂತಂದ್ರೆ ಈ ದೇವಸ್ಥಾನದಲ್ಲಿ ವೈಭವ ಅಂತಂದ್ರೆ ಆ ತರದ್ದು ಒಂದು ಸನ್ಸ್ ಇರುತ್ತಲ್ವಾ ಅಲ್ಲಿ? ಇಲ್ಲಿ ಯಾವ ತರ ಸನ್ಸು, ಇದು ಎಷ್ಟು ವರ್ಷದ ಪುರಾತನದ್ದು, ನಿಮ್ಗೆ ಹಿರಿಕರು ಹೇಳಿರುವಂತದ್ದು, ಅದನ್ನ ಸ್ವಲ್ಪ ತಿಳಿಸ್ಕೊಡಿ. ಇದು 424 ವರ್ಷದ ಹಳೆ ದೇವಸ್ಥಾನ. ವ್ಯಾಸರಾಜ ತೀರ್ಥರು ಪ್ರತಿಷ್ಠಾಪನೆ ಮಾಡಿರುವಂತ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಹಳೆ ದೇವ್ರು ಬಂದು ಆಲೂರು ಆಂಜನೇಯ ಸ್ವಾಮಿ ಅಂತ. ಆಲೂರು ಆಂಜನೇಯ ಸ್ವಾಮಿ ಹಳೆ ಊರಲ್ಲಿರುವಂತ ದೊಡ್ಡ ದೇವರು ಅಂತ ಕರಿತಿದ್ರು. ಅದಾದ ನಂತರ ಜಡೆ ಆಂಜನೇಯ ಸ್ವಾಮಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರ್ಯಾರು ಜಡೆ ಆಂಜನೇಯ ಸ್ವಾಮಿ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು ಅವ್ರು ಅನ್ಕೊಂಡಿದ್ ಕೆಲ್ಸಗಳೆಲ್ಲ ನಡೆಯಕ್ ಸ್ಟಾರ್ಟ್ ಆಯ್ತು. ಅದ್ರಿಂದ ಎಲ್ಲರೂ ಜಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರೆ ನಮ್ಗೆ ಒಳ್ಳೇದಾಗ್ತು ಅಂತೇಳಿ ಆ ಹೆಸರು ತುಂಬಾ ಪ್ರಚಲಿತವಾಗಿ ಎಲ್ಲಾ ಕಡೆ ಅಪುತವಾಯಿಸ್ರು. ಇವಾಗ ಕೂಡ ಗೌರ್ಮೆಂಟ್ ರೆಕಾರ್ಡ್ ಅಲ್ಲಿ ಇರೋದೆಲ್ಲ ಜಡೆ ಆಂಜನೇಯ ಸ್ವಾಮಿ ಅಂತ. ಈ ಸ್ವಾಮಿಯ ಹಕ್ಕು ಜಮೀನುಗಳು ಎಲ್ಲಿದೆಯೋ ಅದೆಲ್ಲ ಜಡೆ ಆಂಜನೇಯ ಸ್ವಾಮಿ, ಆಲೂರು ಆಂಜನೇಯ ಸ್ವಾಮಿ ಕೊಡುಗೆ ಜಮೀನು ಅಂತ ಈಗಲೂ ರೆಕಾರ್ಡ್ಸ್ ಅಲ್ಲಿ ಇದೆ. ಆದ್ರೆ ಕೂಡ ಜಡೆ ಆಂಜನೇಯ ಸ್ವಾಮಿ ಅಂತ ಎಲ್ಲಾರು ಪ್ರಚಲಿತವಾಗಿದೆ. ಯಾರು ಜಡೆ ಆಂಜನೇಯ ಸ್ವಾಮಿ ಅಂತ ಸ್ಮರಣೆ ಮಾಡ್ತಾರೋ, ನೆನ್ಸ್ಕೊಂಡು ಸೇವೆ ಮಾಡ್ತಾರೋ ಅವ್ರ ಕಾರ್ಯಗಳೆಲ್ಲ ಸಿದ್ಧಿ ಆಗಿದೆ. ಅವ್ರು ಅನ್ಕೊಂಡಿದಂತ ಎಲ್ಲಾ ತರ ಕೆಲಸಗಳು, ಮಾನಸಿಕ ಒತ್ತಡಗಳು ತುಂಬಾ ಜನಕ್ಕೆ ಇರೋದು, ಅದನ್ನು ಬೇಗ ಕಳ್ಕೊಳ್ತಾರೆ. ತೊಂದರೆಗಳು, ಮಾನಸಿಕ ತೊಂದರೆಗಳು, ನೆಮ್ಮದಿ ಇಲ್ಲದೆ ಇರುವಂತದ್ದು, ಕೊರಗ್ತಿರುವಂತದ್ದು ಎಲ್ಲ ಇರುತ್ತೆ. ಆದ್ರೆ ಏನೋ ಕೊರಗ್ತಿರ್ತಾರೆ ಅಂತವ್ರು ಕೂಡ ಇಲ್ಲಿ ಬಂದು ಜಡೆ ಆಂಜನೇಯ ಸ್ವಾಮಿ ಮನೆ ಹೋದ್ಮೇಲೆ ಅದೆಲ್ಲ ನಿವಾರಣೆ ಆಗಿದೆ. ಇದು ವಿಶೇಷ ದೇವಸ್ಥಾನ. ವಿಶೇಷ ಅಂದ್ರೆ ಇದು 424 ವರ್ಷ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಎಲ್ಲಾ ವ್ಯಾಸರಾಜ ಪ್ರತಿಷ್ಠಾಪನೆಗಳಲ್ಲಿ ಸೌಗಂಧಿಕ ಪುಷ್ಪ ಹಿಡ್ಕೊಂಡಿರ್ತಾರೆ ಆಂಜನೇಯ ಸ್ವಾಮಿ ಅವರು. ಆದ್ರೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಅವರು ಎಡಗೈನ ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾರೆ, ಮತ್ತೆ ದಕ್ಷಿಣಕ್ಕೆ ನೋಡ್ತಿದ್ದಾರೆ, ಮತ್ತೆ ಕೈ ಕೂಡ ನರಸಿಂಹಸ್ವಾಮಿಗೆ ಹೇಗಿರುತ್ತೋ ಹಾಗೆ ಉದ್ದವಾಗಿದೆ. ದಕ್ಷಿಣಕ್ಕೆ ಸ್ವಾಮಿ ನೋಡ್ತಾ ಇರೋದು, ಶತ್ರುಗಳನ್ನ ಸಂಹಾರ ಮಾಡ್ಲಿಕ್ಕೆ ದಕ್ಷಿಣ ಕಡೆ ನೋಡ್ತಿರೋದು. ನಮ್ಗಿರುವಂತ ಶತ್ರು ಬಾಧೆಗಳು, ನಮ್ ನೆಗೆಟಿವಿಟಿಗಳನ್ನ ಇಲ್ಲಿ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಅದು ಸಂಹಾರ ಆಗುತ್ತೆ. ನಂತರ ಪಶ್ಚಿಮ ಬಾಗ್ಲವಾಗಿರುವಂತದ್ದು, ಪಶ್ಚಿಮಕ್ಕೆ ಸ್ವಾಮಿ ಬಾಗ್ಲಿ ಇರುವಂತದ್ದು, ಪಶ್ಚಿಮಕ್ಕೆ ಗರುಡದೇವರು ವಾಸವಾಗಿರ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ. ಆಂಜನೇಯ ಸ್ವಾಮಿ ಕೂಡ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದಾರೆ, ಅಂದ್ರೆ ದೇಹದ ಮೇಲೆ ಕೈ ಇಟ್ಕೊಂಡಿದ್ದಾರೆ. ದೇಹಕ್ಕಾಗುವಂತ ಸಮಸ್ಯೆಗಳು ಅಂದ್ರೆ
ನಾಗದೋಷಗಳು, ಮಕ್ಕಳಾಗದೇ ಇರುವಂತ ಸಮಸ್ಯೆಗಳು, ಮತ್ತೆ ಸ್ಕಿನ್ ಅಲರ್ಜಿಗಳು, ಆರೋಗ್ಯದಲ್ಲಿ ಹಾಸ್ಪಿಟ್ಲ್ಗೆ ಹೋದ್ರು ಕೂಡ ಪಾಸಿಟಿವ್ನೆಸ್ ಇರುತ್ತೆ, ಇಲ್ಲಿ ಬಂದು ಯಾವ ನೆಗೆಟಿವ್ ಆಗಿ ಇರ್ತಾರ ಅವರು ಅಂತವ್ರು ಕೂಡ ಇಲ್ಲಿ ವ್ರತ ಮಾಡ್ತೀವಿ. ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ಹನುಮನ್ಗೆ ಅಭಿಷೇಕ ಆಗಿರೋ ನೀರನ್ನ ಅವ್ರ ಮೇಲೆ ಹಾಕ್ತಿವಿ. ಅವರ ಶ್ರದ್ಧೆ ಭಕ್ತಿಯಿಂದ ಪ್ರದಕ್ಷಿಣೆ ಪೂಜೆಗಳನ್ನು ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ. ನಂತರ ಸ್ವಾಮಿ ಅವರು ಪ್ರಸಾದ ಕೊಡ್ತಾರೆ. ಏನಾದ್ರು ಕೆಲಸ ಆಗುತ್ತೆ ಅಂದ್ರೆ ಬಲಗಡೆ ಪ್ರಶ್ನೆ ಆಗುತ್ತೆ, ಕೆಲಸ ಆಗೋದಿಲ್ಲ ಅಂದ್ರೆ ಎಡಗಡೆ ಪ್ರಶ್ನೆ ಆಗುತ್ತೆ. ಆಮೇಲೆ ಅರ್ಕೆ ಮಾಡ್ಕೊಳ್ಳೋದು, ಸ್ವಾಮಿಗೆ ನಾವೇನು ಕೊಡಕ್ಕಾಗೋದಿಲ್ಲ, ಆದ್ರೆ ನಾನು ಒಂದೊಂದು ಸಣ್ಣ ಹಳೆ ಸೇವೆ ಮಾಡ್ತೀನಿ ತಂದೆ ಅಂತೇಳಿ ಅವನಿಗೆ ಭಕ್ತಿ ಶ್ರದ್ಧೆಯಿಂದ ಮೊರೆ ಹೋಗೋದ್ರಿಂದ ಅದನ್ನ ನಡ್ಸ್ಕೊಡ್ತಾನೆ. ಪ್ರತಿ ಮಂಗಳವಾರ ದಿವಸ ಜೇನುತುಪ್ಪ ಮತ್ತೆ ವಿಳ್ಳೆದೆಲೆ ಒಂದು ಹಣ್ಣನ್ನ ತಂದು ರಾಮ ಜಪ ಮಾಡಿ ಹನುಮನ ಪ್ರದಕ್ಷಿಣೆ ಮಾಡಿ ಹನುಮನ ಆಲಯನ ಪ್ರದಕ್ಷಿಣೆ ಮಾಡ್ತಾ ಶ್ರೀರಾಮ ಜಪನ 100ಕ್ಕಿಂತ ಹೆಚ್ಚು ಬಾರಿ ಇಷ್ಟಾಗುತ್ತಷ್ಟು ಜಪ ಮಾಡಿ ಅದನ್ನ ಸಂಕಲ್ಪ ಮಾಡಿ ಹನುಮನ ಕೊಡೋದ್ರಿಂದ ಕೆಲಸಗಳಾಗದೇ ಇರೋದು, ಎಲ್ಲಾ ತರ ಸಮಸ್ಯೆಗಳಿಂದ ನಿವಾರಣೆಗಳು, ಜಗಳಗಳು ಮನೆಗಳು, ಮತ್ತೆ ಕೆಲಸ ಆಗದೆ ಇರುವಂತದ್ದು, ಮತ್ತೆ ಏನೋ ಒಂಥರ ನೆಗೆಟಿವಿಟಿ ಇರುವಂತದ್ದು, ಇವೆಲ್ಲ ಕೂಡ ದುಡ್ಡು ಕಾಸಿನ ಪ್ರಾಬ್ಲಮ್ಸ್ ಕೂಡ ಅದ್ ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ಅದು ನಿವಾರಣೆ ಆಗಿದೆ, ಎಲ್ಲಾರು ಇಲ್ಲಿ ಉದಾಹರಣೆ ಬಂದಿದೆ, ಅದು ಕೂಡ ಆಗುತ್ತೆ. ನಂತರ ಇಲ್ಲಿ ತೆಂಗಿನಕಾಯಿನ ಸಂಕಲ್ಪ ಮಾಡಿಸಿ ಮಂಗಳವಾರ ದಿನ ಅದನ್ನು ಕಟ್ತಾರೆ. ಕೆಲಸ ಆಗ್ಬೇಕಾದ್ರೆ ತುಂಬಾ ಪ್ರಾಪರ್ಟಿಲಿ ಸಮಸ್ಯೆ ಆಗಿರೋರು ಕೂಡ ಕೆಂಪು ಬಟ್ಟೆಯಲ್ಲಿ ಅದನ್ನ ಸಂಕಲ್ಪ ಮಾಡಿ ತೆಂಗಿನಕಾಯಿ ಕಟ್ತಾರೆ. ಮದುವೆ ಆಗ್ಬೇಕಾದ್ರೆ ಶುಭ ಕಾರ್ಯಗಳಾಗ್ಬೇಕಾಗಿರೋರು ಬಿಳಿ ಬಟ್ಟೆಯಲ್ಲಿ ಸಂಕಲ್ಪ ಮಾಡಿ ತೆಂಗಿನಕಾಯಿನ ಕಟ್ತಾರೆ. ನಂತರ ಇಲ್ಲಿ ದೇವಸ್ಥಾನದಲ್ಲಿ ಸಾಯಂಕಾಲ ಸಮಯದಲ್ಲಿ ಸೂರ್ಯ ದೇವ್ರದು ಅಂದ್ರೆ ದಕ್ಷಿಣಾಯನದಲ್ಲಿ ಸೂರ್ಯ ದೇವ್ರದ್ದು ಕಿರಣಗಳು ಹನುಮನ ಮೇಲೆ ಬೀಳ್ತವೆ. ನಾವಿಲ್ಲಿ ವಿಶೇಷವಾದ ಪೂಜೆಗಳು ಹನುಮದ ವ್ರತ ತುಂಬಾ ವಿಶೇಷವಾಗಿ ಮಾಡ್ತೀವಿ. ರಾಮನವಮಿ ಕೂಡ ವಿಶೇಷವಾಗಿ ಮಾಡ್ತೀವಿ. ಅನ್ನದಾನ, ಮೆರವಣಿಗೆ, ಹೋಮಗಳೆಲ್ಲ ಮಾಡ್ತೀವಿ. ಆಮೇಲೆ ಈ ದೇವಸ್ಥಾನದಲ್ಲಿ ಬಂದು ಒಂದು ಸರ್ಪ ದಿಗ್ಬಂಧನ ಇದೆ. ಸರ್ಪ ಏನಾದ್ರು ಒಂದು ಮೊಬೈಲ್ಗೆ ಹೇಗೆ ಪಾಸ್ವರ್ಡ್ ಇಟ್ಟಿರ್ತೀರಿ ಅದೇ ರೀತಿ ಒಂದು ಶಕ್ತಿ ದೇವಸ್ಥಾನಗಳಿಗೆ ನಮ್ಮ ಹನುಮನ್ ದೇವಸ್ಥಾನಕ್ಕೆ ಕೂಡ ಒಂದು ದೇವರು ಒಂದು ದಿಗ್ಬಂಧನ ಮಾಡಿರ್ತಾರೆ. ಒಂದು ದೇವಸ್ಥಾನ ಕಾಯ್ಲಿಕ್ಕೆ ಒಬ್ಬರನ್ನ ಇಟ್ಟಿರ್ತಾರೆ. ಆ ಸರ್ಪದೇವಿ ಏನೋ ಸಮಸ್ಯೆ ಆದ್ರೆ ಕೂಡ ಇದು ಬರುತ್ತೆ. ಆಂಜನೇಯ ಸ್ವಾಮಿ ಹನುಮನ್ಗೆ ನಾವೇನು ಕೊಡಕ್ಕಾಗೋದಿಲ್ಲ, ನಾವೇನ್ ಕೊಡದೇವ್ರು ಅವನೇನು ನಮ್ಮನ್ನ ಕೇಳೋದಿಲ್ಲ. ಆದ್ರೆ ಅವ್ನು ಕೊಟ್ಟಿರೋ ಮಾತಿಗೆ ಯಾರು ತಪ್ತಾರೋ ಅವ್ರನ್ನ ಅವನು ದಂಡಿಸದೆ ಬಿಡೋದಿಲ್ಲ. ಅದರಿಂದ ಸುಮಾರು ಉದಾಹರಣೆಗಳು ತುಂಬಾ ಇದೆ. ಊರಲ್ಲಿ ರಾಮನವಮಿ ಮಾಡದಿದ್ದಾಗ ಕೂಡ ತೊಂದರೆ ಆಗಿದೆ. ಆತರ ಏನೇನು ಅನ್ಕೊಂಡು ಭಕ್ತರು ನಾವೇನು ಕೊಡೋಕ್ ಹೋಗಲ್ಲ ನಾವು, ಆದ್ರೆ ಕೊಡ್ತೀವಿ ಅಂತನ್ನ ಬಿಟ್ಟು ಬಿಡಬಾರ್ದು. ದೇವ್ರ ಸೇವೆ ಮಾಡ್ತೀವಿ, ಸೇವೆ ಮಾಡೋದ್ರಿಂದ ಅದರಿಂದ ಮುಕ್ತಿ ಸಿಗೋದ್ರಿಂದ ನಮ್ಗೆ ಬೇಗ ಇನ್ನಷ್ಟು ಒಳ್ಳೇದಾಗುತ್ತೆ. ಚೋಳರ ಕಾಲದಲ್ಲಿ ವೀರಗಲ್ಗಳೆಲ್ಲ ಇದೆಯಲ್ಲ, ಅದ್ರ ಮಹಿಮೆ ಬಗ್ಗೆ ನಿಮ್ಗೆ ಹಿರಿಕರಲ್ಲಿರುವಂತ ಕಥೆ ಏನದು? ಅದನ್ನ ಫಸ್ಟ್ ಇಲ್ಲಿ ಚೋಳರೆಲ್ಲ ವಾಸವಾಗಿದ್ರು. ಹಳೆ ಊರಿತ್ತು ಅಂತ ಹೇಳದ್ನಲ್ಲ, ಆಳೂರು ಅಂತ ಇತ್ತಂತಲ್ಲ, ಆ ಊರಲ್ಲಿ ಇವಾಗ್ಲೂ ಕೂಡ ದೇವಸ್ಥಾನ ಮುಂದ್ಗಡೆ ಬಕ್ರಿ ಚೋಳಗಳು, ಹಳೆ ಮಣ್ಣುಗಳು ಎಲ್ಲ ಸಿಗುತ್ತೆ. ಅದು ಕೂಡ ಇಲ್ಲಿ ವೀರಗಲ್ಗಳು ಎಲ್ಲ ಬಿದೋಗಿತ್ತು. ಇಲ್ಲಿ ಯಾರು ಸ್ವಲ್ಪ ಅದನ್ನ ನೋಡ್ಕೊಳ್ದೆ ಎಲ್ಲ ಬಿದೋಗಿತ್ತು. ಆಮೇಲೆ ಎತ್ ನಿಲ್ಸಿದ್ರು. ಅದನ್ನ ನಿಲ್ಸಾದ್ಮೇಲೆ ಅದ್ರ ಬಗ್ಗೆ ಹೇಳಿದ್ರು. ನಮ್ಮ ಹಿರಿಕರು ಹೇಳಿರೋದಿಲ್ಲ ಅಂದ್ರೆ ಅಲ್ಲಿ ಒಬ್ಬ ರಾಜ ಆಳ್ವಿಕೆ ನಡೆಸ್ತಿದ್ದ, 3 ರಾಣಿಯರು ಕೂಡ ಅವ್ರ ನಂತರ ಆಳ್ವಿಕೆ ನಡೆಸ್ತಿದ್ರು. ಅವಾಗ ಅವರ ಕೂಟದಲ್ಲಿ ಇಷ್ಟು ಆನೆ ದಂಡುಗಳು, ಸಿಂಹಗಳು ಮತ್ತೆ ಆನೆ ದಂಡುಗಳು ಇತ್ತು, ಒಂಟೆ ಸಾಲುಗಳಿತ್ತು, ಈ ತರ ಇತ್ತು ಅಂತ ಅವರು ಅಲ್ಲಿ ಕೆತ್ತನೆ ಮಾಡಿ ನಮ್ಮ ಊರಿನ ವೀರಗಲ್ಲು ಅಂತ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರು ಅಂತ ಇದೆ. ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಕೂಡ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಒಂದು ದೊಡ್ಡ ಬಂಡೆ ಮೇಲೆ ಇರುವಂತ ದೇವರು. ಮೇಲ್ಗಡೆ ಇರೋ ಬಂಡೆ ಮೇಲೆ ನಮ್ಮ ಹನುಮನ್ನ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ನಿಂತಿರೋದು ಕೂಡ ದೊಡ್ಡ ಬಂಡೆ ಮೇಲೆ. ಭೂಮಿ ಪ್ರಮಾಣ ಜಾಸ್ತಿ ಆಗ್ತಾ ಬಂಡೆ ಮುಚ್ಕೊಂಡಿತ್ತು. ಸ್ವಲ್ಪ ಹಿಂದ್ಗಡೆ ಎಲ್ಲ ಬಂಡೆ ಇತ್ತು, ಅದೆಲ್ಲ ತೆಗೆದಿದ್ದಾರೆ. ಇನ್ನ ಇದು ದೊಡ್ಡ ಬಂಡೆ ಮೇಲೆ ಇರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕೂಡ ಸುಮಾರು ಗೊತ್ತಿಲ್ಲ ಯಾವಾಗ ದೇವಸ್ಥಾನ ಕಟ್ಟಿದ್ದಾರೆ ಅಂತ. ತುಂಬಾ ದೊಡ್ಡ ದೇವಸ್ಥಾನ ಇದು ಮಾಡಿದ್ದಾರೆ. ಇವಾಗ ಹೊರಗಡೆ ಎಲ್ಲ ಇವಾಗ ಲಕ್ಷ್ಮಣ್ ರೆಡ್ಡಿ ಅನ್ನೋರು ಅವ್ರಿಗೇನೋ ಒಂದ್ ಸ್ವಲ್ಪ ಒಳ್ಳೇದಾಗಿ ಈಗ ಆಚ ಕಡೆ ಎಲ್ಲ ಕಾಂಪೌಂಡ್ ಮತ್ತೆ ಗರುಡಗಂಬ ನವಗ್ರಹಗಳನ್ನೆಲ್ಲ ಅವ್ರು ಪ್ರತಿಷ್ಠಾಪನೆ ಮಾಡಿ ಆ ದೇವ್ರಿಗೆ ತುಂಬಾ ಪ್ರೀತಿ. ಏನಾದ್ರೂ ಸಮಸ್ಯೆ ಇದ್ರು ಕೂಡ ಏನಾದ್ರು ದೇವಸ್ಥಾನ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಮೊದಲು ನಿಂತ್ಕೊಳ್ಳೋದು ಲಕ್ಷ್ಮಣ್ ರೆಡ್ಡಿ ಅನ್ನೋರು. ಆಮೇಲೆ ತುಂಬಾ ಜನ ಭಕ್ತರಿದ್ದಾರೆ. ಸುಮಾರು 2000-3000 ಈ ದೇವಸ್ಥಾನಕ್ಕೆ ಭಕ್ತರಿದ್ದಾರೆ. ಅವ್ರು ವಾಟ್ಸಪ್ ಅಲ್ಲಿ ಇರ್ತಾರೆ. ದೇವಸ್ಥಾನಕ್ಕೆ ಏನೋ ಸೇವೆ ಮಾಡ್ಬೇಕು ಅಂದೇಟಿಗೆ ಅವ್ರ ಕೈಲಾದಂತ ಸೇವೆಗಳನ್ನೆಲ್ಲ ನಮ್ಮ ಗ್ರೂಪ್ ಅಲ್ಲಿ ಇರುವಂತ ಭಕ್ತರುಗಳು ಯಾವಾಗ್ಲೂ ಸದಸ್ಯದ ಸ್ವಾಮಿ ನೀವೇನಾದ್ರೂ ದೇವ್ರ ಸೇವೆ ಮಾಡಿ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ನಮ್ಮ ಜೊತೆಲಿ ಯಾವಾಗ್ಲೂ ನಮ್ಮ ಹನುಮಂತರ ನಮ್ಮ ಭಕ್ತರು ಕೂಡ ನಿಂತಿರ್ತಾರೆ. ಅವ್ರ ಭಕ್ತರು ಈ ಕಡೆ ನಮ್ಮ ಮಾರುತಿ, ಈ ಕಡೆ ಅವರ ಭಕ್ತರು ಇಬ್ರು ಕೂಡ ಈ ದೇವಸ್ಥಾನನ ಎಲ್ಲಾರು ಬರೋರ್ಗು ಸೇವೆ ಸಲ್ಲಿಸೋಕೆ ಶಕ್ತಿ ಕೊಡ್ತಿದ್ದಾರೆ. ಒಂದು ಡೈರೆಕ್ಟ್ ಆಗಿ ನಮ್ಮ ಹನುಮಂತ, ನಮ್ಮ ಆಂಜನೇಯ ಸ್ವಾಮಿ ಕೊಟ್ರೆ ಅದಕ್ಕೆ ಸಣ್ಣ ಪುಟ್ಟ ಎಲ್ಲ ಹನುಮನ್ ಕಡೆಯಿಂದಾನೇ ಆಗುತ್ತೆ. ಅಂದ್ರೆ ಹನುಮ ನಮ್ಮನ್ನ ಯಾವ್ದು ತಗೊಳ್ಳಿ ಅಂತ ಕೊಡಲ್ಲ, ಯಾರೋ ಒಬ್ರು ಕಳಿಸ್ತಾನೆ, ಅಲ್ಲಿಂದ ನಾವು ಆ ಸೇವೆ ಮಾಡಿಸ್ತೀವಿ. ಆತರ ಎಲ್ಲಾರು ಇವೆಲ್ಲಾನು ಕೂಡ ಅವ್ರ ಭಕ್ತರೇ ಮಾಡ್ಸಿರೋದು. ಅದರಿಂದ ಆ ಭಕ್ತರು ಕೂಡ ಮಾರುತಿ ಭಕ್ತರು ಕೂಡ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನು ಮಾಡಿ ಎಲ್ಲರಿಗೂ ಒಳ್ಳೇದು. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪವಿತ್ರ. ನೀವ್ಯಾವ್ರವರು?
ನಾವ್ ಇಲ್ಲೇ ಕಂಸಾಗರ. ಕಂಸಾಗರ. ನೀವ್ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ವಿ, ಈಗ ಮಧ್ಯ ಬಿಟ್ಬಿಟ್ಟು ಇವಾಗ ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಗೆ ಅಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು. ನನಗೆ ಮನ್ಸು ನೆಮ್ಮದಿ ಇರ್ಲಿಲ್ಲ, ಎಂತರೋ ಏನೋ ಕಳ್ಕೊಂಡಿದೀನಿ ಅಂತ ಇತ್ತು. ಈ ನಮ್ಮ ಅಪ್ಪನ್ ತಗ್ ಬಂದ್ಮೇಲೆ ನನ್ಗೆ ಜೀವ ಸಮಾಧಾನ ಆಗಿದೆ. ನನ್ ಅನ್ಕೊಂಡದ್ ಕೆಲ್ಸನೂ ಆಯ್ತಾದೆ. ಅನ್ಕೊಂಡದ್ ಆಯ್ತದೆ ಅನ್ಕೊಂಡು ನಾನು ಇನ್ನೂವೇ ಬತ್ತೀನ ಅಪ್ಪನ್ ತಕ್ಕೆ. ನಮ್ಗೆ ಆಯ್ತದೆ, ಒಳ್ಳೇದಾಯ್ತದೆ. ನಾನು ಇಲ್ಲಿ ಬಂದ್ಮೇಲೆ ನನ್ಗೆ ಮನ್ಸಂತಾನೆ ಸಿಕ್ಕೈತೆ. ಇಲ್ಲಿ ನನ್ಗೆ ಇಲ್ಲಿಗೆ ಬರೋಕ್ ಮುಂದೆ ನನಗೆ ತೊಂದ್ರೆಲಿದ್ದೆ, ಇಲ್ಲಿ ಬಂದ್ಮೇಲೆ ನನ್ಗೆ ತುಂಬಾನೇ ಮನಸ್ಸು ಸಮಾಧಾನ ಆಗಿದೆ. ಈಗ ಫಸ್ಟ್ ನಾವು ಬರ್ತಾ ಇದ್ದೆ, ಆಮೇಲೆ ಬಿಟ್ಬಿಟ್ಟಿದ್ದೆ ಮಧ್ಯ ಅಂತಂದ್ರಲ್ಲ ನೀವು. ಹೌದು. ಮಧ್ಯೆ ಏನಕ್ಕೆ ಬಿಟ್ಟಿದ್ರಿ ನೀವು? ನಾವು ಇರ್ಲಿಲ್ಲ, ನಮ್ಮ ಮಗಳ ಮನೆ ಕೊಟ್ಟೋಗಿದ್ದೆ, ಅವಾಗಿಂದ ಬರ್ತಾ ಇರ್ಲಿಲ್ಲ. ಮತ್ತೆ ಇವಾಗ ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ. ಈಗ ವರ್ಷದಿಂದ ಬರ್ತಾ ಬಂದ ಮೇಲೆ ನಿಮ್ಗೆ ಬರೋಕ್ ಮುಂಚೆ ಇರ್ಬೇಕು, ಈಗ ಬಂದ್ಮೇಲೆ ಯಾವ ತರ ನಿಮ್ಗೆ ಅನಿಸ್ತಾ ಇದೆ ಈಗ? ಅವಾಗ ಬಿಟ್ಬಿಟ್ಟಿದ್ದ, ಬರ್ತಾ ಇರ್ಲಿಲ್ಲ, ನನ್ಗೆ ಮನ್ಸೇ ಸಮಾಧಾನ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಇವಾಗ ಒಂದ್ ವರ್ಷದಿಂದ ನನ್ಗೆ ಎಷ್ಟೋ ಸಮಾಧಾನ. ನನ್ಗೆ ಮೈಲಿ ನಾನು ಎಲ್ಲ ಇಡೀ ಹಾಸ್ಪಿಟಲ್ ಎಲ್ಲ ತಿರ್ಕೊಂಡ್ ಬಂದಿದ್ದೀನಿ. ಅಪ್ಪನ್ ತಗೊಂಡು ನಾನು ಸ್ನಾನ ಮಾಡ್ಕೊಂಡು ನೀರ್ ಹಾಕ್ಸ್ಕೊಂಡೆ, ತಲೆ ಮೇಲೆ ನೀರ್ ಹಾಕ್ಸ್ಕೊಂಡ್ಮೇಲೆ ನನ್ನ ಮನ್ಸು ಸಮಾಧಾನ. ನನ್ಗೇನೋ ಒಂಥರ ನಡಿಕೆ ಆಯ್ತಾ ಇರ್ಲಿಲ್ಲ, ಆ ತರ ಇತ್ತು ನನಗೆ. ಇದು ಹಿಂಗ ಹಾಕಿಸ್ಕೊಂಡ್ಮೇಲೆ ನನ್ಗೆಲ್ಲ ಸರೋಯ್ತು. ಈ ತಲೆ ಮೇಲೆ ನೀರ್ ಹಾಕೋದು ಯಾವ ವಾರ? ಯಾವ ಅಮಾಸೆಯಲ್ಲಿ ಉಣ್ಮೇಲಿ? ಅಮಾಸೆ ಉಣ್ಮೇಲೆ ತಲೆ ಮೇಲೆ ನೀರ್ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನು 3 ಅಮಾಸೆಯಲ್ಲಿ ಹಾಕ್ಸ್ಕೊಂಡೆ, ನನ್ಗೆ ಸಮಾಧಾನ ಆಯ್ತು. ನನ್ಗೆ ಇವಾಗೂ ಹಾಕಿಸ್ಕೋಬೇಕು ಅನ್ಕೊಂಡು ನನ್ಗೆ ಇವಾಗೂ ಆಗ್ತಾ ಇಲ್ಲ. ನಾನು ನೆಕ್ಸ್ಟ್ ಅಮಾಸೆಯಲ್ಲಿ ಹಾಕ್ಸ್ಕೊಳ್ವ ಅನ್ಕೊಂಡು ಡಿಸೈಡ್ ಮಾಡಿದೀನಿ. ನನ್ಗೆ ಇವಾಗ ಒಂದ್ ಸ್ವಲ್ಪ ಸಮಾಧಾನ. ನನ್ ಕೈ ಕಾಲೆಲ್ಲ ಚೆನ್ನಾಗಿ ಓಡಾಡ್ತೀನಿ, ಎದ್ದೇಳಕ್ ಆಗ್ತಾ ಇರ್ಲಿಲ್ಲ, ನಡೀಕ್ ಆಯ್ತಾ ಇರ್ಲಿಲ್ಲ. ನಾನು ಇಲ್ಲಿ ಬಂದು ತಲೆ ಮೇಲೆ ನೀರ್ ಹಾಕ್ಸ್ಕೊಂಡ್ಮೇಲೆ ನಮ್ಗೆ ಸಮಾಧಾನ ಆಗಿದೆ. ಅಂದ್ರೆ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗಿದೆ. ನಮ್ಮ ಅಪ್ಪನ ಸಾಯಿ ಗಂಟ ನಾವ್ ಇರೋ ಗಂಟ ನಾನ್ ಪೂಜೆ ಮಾಡ್ಬೇಕು, ನೆನ್ಸ್ಕೋಬೇಕು. ನಮ್ಗೆ ಅನ್ಕೊಂಡು ಕೆಲ್ಸಾನು ಆಗೈತೆ. ನಮ್ಗೆ ಏನ್ ನೆನ್ಸ್ಕೊತಿರೋ ಅದು ಆಯ್ತು. ನಮ್ಗೆ ನಾವ್ ಸ್ವಲ್ಪ ಜಮೀನ್ದು ಕೇಳ್ಕೊಂಡೆ, ಹೂವು ಕೇಳ್ದೆ, ಹೂವು ಕೊಡ್ತು. ಹೂವು ಕೊಟ್ಟ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಅಲ್ಲ ಕೇಳ್ಕೊಂಡು ಒಂದ್ 15 ದಿವಸಕ್ಕೆ ನನ್ಗೊಂದು ಏನೋ ಒಂದ್ ಸ್ವಲ್ಪ ನನ್ಗೆ ಸಮಾಧಾನವಾಗ ಜಮೀನ್ದು ಇದಾಯ್ತು. 15 ದಿನಕ್ಕೆ ಒಳ್ಳೇದಾಯ್ತು. 15 ದಿವಸಕ್ಕೆ ನನಗೆ ನಮ್ಮಪ್ಪ ಒಳ್ಳೇದ್ ಮಾಡ್ದ. ನಮ್ಮಪ್ಪ ಹಿಡಿದ್ಮೇಲೆ ನಾನು ಎಲ್ಲಾ ಬತ್ತಿದ್ರು, ನಾನ್ ಬಂದಿರ್ಲೇ ಇಲ್ಲ. ನಾನು ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ. ಇವಾಗ ನನಗ್ ಪರವಾಗಿಲ್ಲ. ಸರಿ, ಇನ್ನು ನಿಮ್ಗೆ ಈ ಆಂಜನೇಯ ಇನ್ನೂ ಆದಷ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ? ಒಳ್ಳೇದ್ ಮಾಡ್ಲಿ. ನಮ್ಮ ಅಪ್ಪನ ನಾವ್ ಜೀವ ಇರೋ ಗಂಟ ನಾವ್ ಬರ್ತೀವಿ. ನಮ್ಮ ಅಪ್ಪನ ಸೇವೆ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ನೀವ್ ಯಾವ್ರವ್ರು? ಮಳವಳ್ಳಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನ್ ಒಳ್ಳೇದಾಯ್ತು? ನಾನು ಸುಮಾರು 1 ವರ್ಷದಿಂದ ಬರ್ತಾ ಇದ್ದೀನಿ. ಮೊದ್ಲು ಗೊತ್ತಿರ್ಲಿಲ್ಲ. ನಾನು ಇದೇ ರೂಟಲ್ಲೇ ಮಳವಳ್ಳಿಯಿಂದ ಸಾದ್ನೂರ್ ಚನ್ನಪಟ್ಟಣ ಡ್ಯೂಟಿ ಮಾಡ್ತೀನಿ. OFC ಡ್ಯೂಟಿ, ನಮ್ದು ಟೆಲಿಕಾಂ ಡ್ಯೂಟಿ, ವೊಡಾಫೋನ್ ಕಂಪ್ನಿ. ಅಂದ್ರೆ ಇಲ್ಲೇ ಓಡಾಡ್ತಿದ್ದೆ, ನನಗೆ ಗೊತ್ತಿರ್ಲಿಲ್ಲ ಇದು. ನಮ್ಮ ಫ್ರೆಂಡ್ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ವಾಟ್ಸಪ್ದು, ಹಿಂಗೆ ಜಡೆ ಆಂಜನೇಯ ಆಯ್ತಂತೆ, ಎಲ್ಲಿ ಹನುಮಂತ ನಗರ ಅಂತ ಹೇಳಿದ್ರು. ಹನುಮಂತ ನಗರ ಇಲ್ಲೇ ಇರೋದು. ಹನುಮಂತ ನಗರ ಅಂದ್ರೆ KM ದೊಡ್ಡಿ ಹತ್ರ ಒಂದು ಹನುಮಂತ ನಗರ ಐತೆ, ಹನುಮಂತ ನಗರ ಅಂತ ತಿಳ್ಕೊಬಿಟ್ಟೆ. ಒಂದಿನ ಬಂದು ನೋಡಿ ದರ್ಶನ ಹಂಗೆ ಸುಮ್ಮನೆ ಬಂದೆ, ಕರ್ಪೂರ ತಗೊಂಡು ಹಚ್ಬಿಟ್ಟು ಹೋಗೋಣ ಅಂತ. ಬಂದ್ಮೇಲೆ ಸ್ವಾಮಿ ಕೈ ಮುಗಿದು ದರ್ಶನ ಮಾಡ್ಕೊಂಡು ಹೋದೆ. ಸ್ವಲ್ಪ ಯಾಕೋ ಮನ್ಸಿಗೆ ಬಹಳ ಒಂಥರ ಹರಾಳ ಆಯ್ತು ನನಗೆ. ಆಮೇಲೆ ಪ್ರತಿ ವಾರ ಬರೋಕ್ ಶುರು ಮಾಡಿದೆ. ಒಂದು 5 ವಾರ ಬಂದೆ, ಪ್ರದಕ್ಷಿಣೆ ಹಾಕ್ತೀನಿ. ಒಂದು 9 ಸರಿ ಪ್ರದಕ್ಷಿಣೆ ಹಾಕಿ ಹೋಗ್ತೀನಿ. ಆಮೇಲೆ ಆರೋಗ್ಯದಲ್ಲಿ ನಮಗೆ ಸ್ವಲ್ಪ ಸುಧಾರಣೆ ಕಂಡೈತೆ. ನನಗೆ ಆಕ್ಸಿಡೆಂಟ್ ಆಗಿ ಇದು ಕೈ ಮೂಳೆ ಮುರಿದೋಗಿತ್ತಿಲ್ಲಿ. ಕೈ ಇದೆ ಫುಲ್ ಎಷ್ಟು ಎತ್ತಕ್ಕೂ ಆಗ್ತಿರ್ಲಿಲ್ಲ ನನಗೆ. ನೋಡಿ ಈಗ ಫುಲ್ ಎತ್ತೀನಿ ಹಿಂಗೆ. ಇಷ್ಟೇ ಬರೋದು ಮೊದ್ಲು. ಇಲ್ಲಿ ಬಂದ್ಮೇಲೆ ಇಲ್ಲಿ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಮನೆಯಲ್ಲೂ ಸ್ವಲ್ಪ ಸಮಸ್ಯೆಗಳಿತ್ತು. ಮಗನ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅದು ಅನುಕೂಲ ಆಗೈತೆ. ದುಡ್ಡು ಕಾಸಲ್ಲೂ ಅನುಕೂಲ ಆಗೈತೆ, ಕೆಲಸದಲ್ಲೂ ಅನುಕೂಲ ಆಗೈತೆ. ಏನು ತೊಂದ್ರೆ ಇಲ್ಲ. ಪ್ರತಿ ವಾರನು ಬಂದು ಕರ್ಪೂರ್ನ ಹಚ್ಬಿಟ್ಟು ಹೋಗ್ತೀನಿ. ಒಟ್ಟು ಪ್ರತಿ ವಾರನೂ ಬರ್ತೀರಿ ಇಲ್ಲಿಗೆ? ಪ್ರತಿ ವಾರನು ಬರ್ತೀನಿ. ಸರಿ, ಒಟ್ಟು ದೇವರಂತೂ ನೀವು ನಂಬಿದ್ದೀರಾ? ಇಲ್ಲಿ ನಂಬಿದ್ದೀನಿ. ನಂಬಿರೋದಕ್ಕೆ ನಾನು ಬರ್ತಾ ಇರೋದು ಇಲ್ಲಿ. ಓಕೆ, ಸರಿ, ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ. ನೀವು? ನಾವು ಅನಿಯೂರವರು. ಇದು ನಮ್ಮ ಅನಿಯೂರು ಎಲ್ಲೇ ಬರ್ತಾ ಇತ್ತು ಹಿಂದೆ. ಇದು ಇವ್ರ ತಾತ ಮುತ್ತಾತನ ಕಾಲದಿಂದ ಇವ್ರು ಪೂಜೆ ಮಾಡ್ತಿದ್ರು. ನನಗ್ ತಿಳಿದಿರೋ ಮಟ್ಟಿಗೆ ನಾನೊಂದು 40 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ದಾಸಪ್ಪನವರು ಅಂದ್ಬಿಟ್ಟು ನಮ್ಮ ಸಂಬಂಧಿಕರೇ ಇವರೇ ಪೂಜೆ ಮಾಡ್ತಾ ಇದ್ರು. ಆಗ ಚಿಕ್ಕದೊಂದು ದೇವಸ್ಥಾನ ಇತ್ತು, ವಿಗ್ರಹ ಅಂತೂ ಇದೇ ತರ ಇತ್ತು. ವಿಗ್ರಹ ಏನು ಚೇಂಜ್ ಆಗಿಲ್ಲ. ಇದು ಸುಮಾರು 106 ವರ್ಷದ ಹಿಂದೆ ಇಲ್ಲಿ ಸಾವಿರಾರು ಭಕ್ತರಿಗೆ ಒಳ್ಳೇದಾಗಿದೆ.
ನಾವು ಮಧ್ಯ ಯಾವಾಗರು ಬಂದು ಹೋಗ್ತಾ ಇದ್ದೋ. ಈ ನಮ್ಮೂರಲ್ಲಿ ದಾಸಪ್ಪನವರು ಅಂತ ಇವರು ವಟಾರದವರು ಇವರೆಲ್ಲ ಮನೆ ದೇವ್ರಿದ್ವು. ನಾವು ಈ ದೇವ್ರನ್ನ ತುಂಬಾ ನಂಬಿದೀವಿ. ಈ ಭಾಗದಲ್ಲಿ ಎಲ್ಲಾ ಜನಕ್ಕೂ ಒಳ್ಳೇದಾಯ್ತಾ ಇದೆ. ಈ ದೇವರು ಈಗ ಸುಮಾರು ಜನಕ್ಕೆ ಭಕ್ತರುಗಳು ಅವ್ರಿಗೆ ಅನುಕೂಲ ಆದಂಗೆ ಸ್ವಾಮಿ ಸೇವೆ ಮಾಡ್ತಾವ್ರೆ. ನಾವು ಹಿಂಗ್ ಬಂದಾಗೆಲ್ಲ ಊರಿಗೆ ಬಂದಾಗೆಲ್ಲ ಸಾಮಾನ್ಯವಾಗಿ ತಿಂಗಳಿಗೆ ಒಂದ್ಸರಿ ನಾನು ಬಂದೇ ಬರ್ತೀನಿ. ಈ ದೇವರ ಮಹಿತ್ಮೆ ಬಹಳ ಇದಾಗಿದೆ. ಈಗ ನಮ್ಮ ದಾಸಪ್ಪನವ್ರ ಮೊಮ್ಮಗ ರಾಜು ಇವತ್ತು ಅವನು ಯಾವ ಬ್ರಾಹ್ಮಣರು ಕಲಿಯದೇ ಇರುವಂತ ವಿದ್ಯೆ ಕಲ್ತಿ ಇವತ್ತು ಒಳ್ಳೆ ದೇವಸ್ಥಾನಕ್ಕೆ ಅರ್ಚಕರಾಗಿ ಈ ಭಾಗದಲ್ಲಿ ಒಳ್ಳೆ ಹೆಸರು ತಗೊಂಡ್ಬಂದವ್ರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ಎಲ್ಲಾ ಭಕ್ತರುಗಳು ಯಾರು ಬರ್ತಾರೆ ಆ ಭಗವಂತ ಯಾವತ್ತು ಆಂಜನೇಯನಿಗೆ ಚಿರಾಯಿ ಅಂತೆ. ಆಂಜನೇಯನಿಗೆ ಇಡೀ ದೇವತೆಗಳಲ್ಲಿ ನಿಜವಾಗಿ ಬದುಕಿರೋರು ಯಾರು ಅಂದ್ರೆ ಆಂಜನೇಯ. ಅದರಿಂದ ಆಂಜನೇಯ ನಿಜವಾದ ನಾವೇನ್ ಮನುಷ್ಯರು ಹೇಗ್ ನೋಡ್ತೀವೋ ಅದೇ ರೀತಿ ಭಕ್ತರನ್ನ ನೋಡ್ತಾರೆ ಅಂತ ಅನ್ನೋದನ್ನ ನನ್ನ ಸ್ವಂತ ಅಭಿಪ್ರಾಯ ಮತ್ತು ಜನಗಳ ಅಭಿಪ್ರಾಯನೂ ಅದೇ ತರ ಇದೆ. ಆದ್ರಿಂದ ಈ ಆಂಜನೇಯ ಎಲ್ಲಾ ಭಕ್ತರಿಗೆ ಕೈ ಹಿಡಿದು ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿ ಆ ಮನೆ ಮಕ್ಳುಗಳಿಗೆಲ್ಲ ಒಳ್ಳೇದ್ ಮಾಡಿ ನಮ್ಮ ಗ್ರಾಮಗಳಿಗೆ ಸುತ್ತಮುತ್ತ ಗ್ರಾಮಗಳು ಯಾರ್ಯಾರು ಬರ್ತಾರೆ ಈ ಭಕ್ತರು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಮಳೆ ಬೆಳೆ ಆಗಿ ಅನುಕೂಲ ಆಗ್ಲಿ ಅಂತ ನಾವು ನಮ್ಮ ಮುತ್ತಾತನ ಕಾಲದಲ್ಲಿ ನಾವು ಊರಿಗೆ ಯಜಮಾನರಾಗಿ ಈಗ ನಮ್ಮ ಅಪ್ಪ ಯಜಮಾನರಾಗವ್ರು, ನಮ್ಮ ಅಪ್ಪ ಅವರೇ. ಈಗ ನಾವು ಈ ದೇವ್ರುಗಳಿಗೆ ಇದ್ ಮಾಡ್ಕೊಂಡು ಆಗಿಂದ ಬರ್ತಾ ಇದೀವಿ. ಈ ಆಂಜನೇಯನ ಶಕ್ತಿ ಅಗಾಧವಾದದ್ದು. ಆದ್ರಿಂದ ಎಲ್ಲಾ ಜನಕ್ಕೂ ಒಳ್ಳೇದಾಯ್ತಾ ಇದೆ. ಆ ಎಲ್ಲ ನಂಬಿದಂತ ಜನಕ್ಕೆ ಆ ನಮ್ಮ ಸ್ವಾಮಿ ಇನ್ನೂ ಅನುಕೂಲ ಮಾಡ್ಕೊಡ್ಲಿ ಅಂತ ನಾವು ಬೇಡ್ಕೋತೀವಿ. ರಾಜು ಅಂತೂ ತುಂಬಾ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ನಡ್ಸ್ಕೊಳ್ತಾರೆ. ನಮ್ಮ ಹುಡುಗ ನಮ್ಗೆ ಅದು ಬಹಳ ಅಭಿಮಾನ. ಈಗ ಅವ್ನು ಮಾಡ್ತಾ ಇರೋದು ಇನ್ನೂ ಚೆನ್ನಾಗ್ ಮಾಡ್ಲಿ, ಆ ದೇವ್ರು ಇನ್ನೂ ಅವ್ನಿಗೆ ಶಕ್ತಿ ಕೊಡ್ಲಿ, ಅವ್ರ ಸಂಸಾರಕ್ಕೂ ಒಳ್ಳೆ ಇದ್ ಮಾಡ್ಲಿ, ಮನೆ ಮಕ್ಳು ಒಳ್ಳೇದ್ ಮಾಡ್ಲಿ ಅಂತ ಆ ಭಗವಂತನ ಅರ್ಚಕನಿಗೆ ನಾನು ಕೇಳ್ಕೊತೀನಿ. ನಮಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನ ಪ್ರಾರ್ಥಿಸ್ತೀನಿ ಸರ್. ಈಗ ನೀವು ವರ್ಕ್ ಮಾಡೋದೇನು ಸರ್? ಇಲ್ಲ, ನಮ್ದೆಲ್ಲ ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ. ಆಫೀಸ್ ಮಾಡಿದ್ದೀನಿ ಜಯನಗರದಲ್ಲಿ. ಈ ಗೌರ್ಮೆಂಟ್ ಇಂದ ಒಂದು ಆಫೀಸ್ ಕೊಟ್ಟವ್ರೆ ನನಗೆ, ಕಾವೇರಿ ಗೆಸ್ಟ್ ಹೌಸ್ ಅಂತ. ಈಗ DCM ಸಾಹೇಬ್ರ ನನಗೊಂದು 2 ವರ್ಷ ಆಯ್ತು ಗೆಸ್ಟ್ ಹೌಸ್ ಕೊಟ್ಟು. ನಾವು ಹೋಯ್ತೀವಿ ಬರ್ತೀವಿ, ಅಲ್ಲಿ ಹಿಂಗ್ ಓಡಾಡ್ಕೊಂಡು ರಾಜಕೀಯ ಮತ್ತೆ ಬಿಸ್ನೆಸ್ಗಳು ಸಣ್ಣ ಪುಟ್ಟ ಮಾಡ್ಕೊಂಡು ಓಡಾಡ್ತಿರ್ತೀವಿ. ನೀವು ಈ ದೇವಸ್ಥಾನಕ್ಕೆ ಬಂದು ಏನೋ ಅರ್ಕೆ ಮಾಡ್ಕೊಂಡಿದ್ರ? ಅರ್ಕೆ ಮಾಡ್ಕೊಳ್ತಕ್ಕ ಏನೋ ಒಳ್ಳೇದಾಗಿದೆ? ನಾನು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಗೆ ಇನ್ನೂ ಒಳ್ಳೇದಾಗ್ತದೆ. ನಾನು ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲೂ ಅದೇ ರೀತಿ ಬರ್ತೀನಿ. ನಾನು ಮಂತ್ರಾಲಯ ಮತ್ತೆ ಧರ್ಮಸ್ಥಳ ಎಲ್ಲಾ ದೇವಸ್ಥಾನಕ್ಕೂ ನಾನು ತಿಂಗಳಿಗೂ 2-3 ಸಾರಿ ಎಲ್ಲಾ ದೇವಸ್ಥಾನಕ್ಕೂ ಹೋಗಿರ್ತೀನಿ. ಕಬ್ಬಾಳಮ್ಮನ್ಗೆ ಹೋಗ್ತೀವಿ, ಎಲ್ಲಾ ಕಡೆನೂ ಹೋಗ್ತೀವಿ. ಇಲ್ಲಿಗಂತೂ ತಿಂಗಳಿಗೆ ಒಂದ್ಸತಿ 2 ಸತಿ 100% ಬಂದೇ ಬರ್ತೀನಿ. ಅಲ್ಲ, ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪರಮ ಭಕ್ತರು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಕೇಳಿದ್ದೆ. ಅದಕ್ಕೆ ಏನಕ್ಕೆ ಅಂತಂದ್ರೆ ಇಲ್ಲಿ ಕೆಲವರು ನಾವು ಮಾಡುವಂತದ್ದು ಯೂಟ್ಯೂಬ್ ವಿಡಿಯೋ ದೇವಸ್ಥಾನಗಳ ಪ್ರಚಾರ ಮಾತ್ರ. ನಮ್ದು ಇಡೀ ಕನಕಪುರ ತಾಲೂಕಲ್ಲಿ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ಪ್ರಚಾರ ಮಾಡಿದ್ದೀನಿ. ಈಗ ಚನ್ನಪಟ್ಟಣ ತಾಲೂಕನ್ನ ಗಡಿ ಭಾಗ, ಈ ಚನ್ನಪಟ್ಟಣ ಮತ್ತೆ ಕನಕಪುರ ಗಡಿ ಭಾಗದಲ್ಲಿರುವಂತ ಜಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಚಾರ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಬಗ್ಗೆ ತಿಳಿಸೋಕೋಸ್ಕರ ನಿಮ್ನ ಕೇಳುವಂತದ್ದು ಉದ್ದೇಶ ಇಷ್ಟೇ. ಆದ್ರೆ ಇಲ್ಲಿ ಜನಗಳಿಗೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ನೀವೀಗ ಆಂಜನೇಯನ ಭಕ್ತರನ್ನ ಇದ್ ಮಾಡ್ತಾ ಇದ್ದೀನಿ, ಮತ್ತೆ ದೇವಸ್ಥಾನ ಇದ್ ಮಾಡ್ತಿದ್ದೀನಿ. ನೀವು ಆ ದೇವಸ್ಥಾನಕ್ಕೆ ಯಾವಾಗ ಇಂಟರ್ವ್ಯೂ ಮಾಡಿ ಇದನ್ನ ಪ್ರಚಾರ ಮಾಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋಣ ಅಂತ ನಾನು ಆಲ್ರೆಡಿ ಓಪನ್ ಆಗಿ ನಿಮ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಸತ್ಯ ತಾನೆ? ಅದೇ ರೀತಿ ನಿಮ್ಗೆ ಹೆಂಗ್ ಒಳ್ಳೇದಾಗತ್ತೆ ನಮಗೂ ಆಗ್ತದೆ. ಇಲ್ಲಿ ಬರೋ ಜನಕ್ಕೆ ಈಗ ನಮ್ಮ ಅರ್ಚಕನಾದ ರಾಜುಗೂ ಒಳ್ಳೇದಾಯ್ತದೆ. ಇಲ್ಲಿ ಬರುವಂತ ಈ ಎಲ್ಲ ಮಹಿಳೆಯರಿಗೆ, ಪಾಪ ಮಕ್ಳುಗಳಿಗೆ, ಈಗ ಮಕ್ಳುಗಳಿಗೆ ರಾಜು ಈಗ ಅಂತರಗಿಂತ ಕೊಟ್ರೆ ಅವ್ರು ಮಾರಣೆಯಿಂದ ಸರೋಯ್ತಾರೆ. ನನಗೆ ತಿಳಿದಿರೋ ಮಟ್ಟಿಗೆ, ನಾವ್ಯಾರಿಗೂ ಹಾಕ್ಸಿಲ್ಲ ಇನ್ನ, ಬಟ್ ನನಗೆ ತಿಳಿದಿರೋ ಪ್ರಕಾರ ಎಲ್ಲ ಸರೋಯ್ತದೆ. ಆದ್ರೆ ನಾನು ನಿಮ್ಮ DK ಶಿವಕುಮಾರ್ ಸಾಹೇಬ್ರ ಜೊತೆ ನಾನು ಡಿಗ್ರಿ 21ನೇ ವಯಸ್ಸಿಂದ 35 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ನಾನು 91 ಅವ್ರ ಜೊತೆ ಇದ್ದೀನಿ. ಅವ್ರ ಹೊರಗಳು ನಮ್ಮ ಹೊರಗಳ ಜೊತೆ ನಾವೆಲ್ಲ ಏನ್ ಹೇಳುದು ಇಲ್ಲ ಅನ್ನಲ್ಲ. ಅದೇ ದೇವ್ರು ಚೆನ್ನಾಗಿ ಅನುಕೂಲ ಇಟ್ಟವ್, ನೀನ್ ತೊಂದರೆ ಇಲ್ಲ. ಆದ್ರಿಂದ ನಿಮ್ಗೂ ಒಳ್ಳೇದಾಗ್ಲಿ, ಎಲ್ಲಾರ್ಗು ಎಲ್ಲಾ ಜನಕ್ಕೂ ಒಳ್ಳೇದಾಗ್ಲಿ ಅಂತ ಈ ಆಂಜನೇಯ ಗುರು ಮುಖೇನ ಪ್ರಾರ್ಥಿಸ್ಕೊಳ್ತೇನೆ ಸರ್. ಧನ್ಯವಾದ. ನಿಮ್ಮ ಹೆಸರು? ಶಿವಕುಮಾರ್. ಸರಿ ಶಿವಕುಮಾರ್, ಥ್ಯಾಂಕ್ ಯು ಶಿವಕುಮಾರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಭಾಗ್ಯಮ್ಮ. ನೀವ್ ಯಾವ್ರವ್ರು? ಕಂಸಾಗರದವರು. ನೀವ್ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವ್ 2 ವರ್ಷ ಆಯ್ತು. 2 ವರ್ಷದಿಂದ. ಇಲ್ಲಿ ಬಂದು ನೀವೇನ ಅರ್ಕೆ ಮಾಡ್ಕೊಂಡಿದ್ರ? ಏನಾರ ಒಳ್ಳೇದಾಗಿದ್ಯಾ? ನಮ್ಮ ಮಗನ್ಗೆ ಕೆಲ್ಸ ಏನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಮಲಗಿದ. ಏನಾದ್ರೂ ಒಳ್ಳೇದಾದ್ರೆ ನಮ್ಮ ಮಗನ್ಗೆ ಇದ್ ಮಾಡ್ತೀವಿ ಅನ್ಕೊಂಡು ಹಂಗೆ ಒಳ್ಳೇದಾಯ್ತು. ಆಮೇಲೆ ನಮ್ಗೆ ಏನು ಕೈ ಎತ್ತಿರ್ಲಿಲ್ಲ ಯಾವ್ದೂನು. ಇವಾಗ ಏನ್ ಮಾಡಿದ್ರು ಕೈ ಎತ್ತದೆ. ಪರವಾಗಿಲ್ಲ. ನಮ್ಮ ಮನೆಯವ್ರ ಅಂಗಡಿನೂ ಮಡಿಕೊಂಡವ್ರೆ. ಇವಾಗ ನಮ್ಮ ಮಗನ್ಗೊಂದ್ ಹುಡ್ಗಿ ಇರ್ಲಿಲ್ಲ, ಹುಡ್ಗಿ ಸೆಟ್ ಆಯ್ತು ಇವಾಗ. ಎಲ್ಲ ಪರವಾಗಿಲ್ಲ. ಈಗ ನಮ್ಮ ಮಗ ಮಲಗಿದ ಜಾಗದಲ್ಲಿ ಮಲ್ಬಿಟ್ಟು 4 ತಿಂಗಳು ಮಲಗಿದ. ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಎಷ್ಟು ದಿನದೊಳಗೆ ಒಳ್ಳೇದಾಯ್ತು? 1 ತಿಂಗಳಿಗೆಲ್ಲ ಸರೋದ. 1 ತಿಂಗಳು ಒಳ್ಳೇದು. 1 ತಿಂಗಳು ಒಳಗಡೆ ಎಲ್ಲ ಸರೋದ. ಅಷ್ಟು ಪವರ್ಫುಲ್ ದೇವಸ್ಥಾನ ಇದು. ನಾವು ಮಿಸ್ ಮಾಡಲ್ಲ. ಅಮಾಸೆ ಹುಣ್ಣಿಮೆಗೆ ವಾರಕ್ಕೊಂದ್ಸತಿ
ನಮ್ಮ ಮನೆಯವರು ನಾವೆಲ್ಲ ಬರ್ತೀವಿ. ಅಂದ್ರೆ ವಾರಕ್ಕೊಂದ್ಸಲ ನೀವು ಬಂದೇ ಡೈಲಿ ಬಂದೇ ಬರ್ತೀವಿ? ಏನಿದ್ರು ತಪ್ಸುದಿಲ್ಲ ನಾವು. ಹಾ. ಬೆಳಿಗ್ಗೆ ಬರ್ಲಿಲ್ಲ ಅಂದ್ರೆ ಸಾಯಂಕಾಲನಾರು ಬಂದೇ ಬರ್ತೀವಿ. ಅಂದ್ರೆ ಈಗ ಈ ಜಡೆ ಆಂಜನೇಯ ಸ್ವಾಮಿ ದೇವ್ರನ್ನ ಎಷ್ಟು ನಂಬಿದಿರ ನೀವು? ಅಷ್ಟೇ ನಂಬ್ಕೊಂಡಿದೀವಿ ಬಿಡಿ ನಾವು. ಅಂದ್ರೆ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗುತ್ತೆ? ನಮ್ಗೇನೋ ಒಳ್ಳೇದಾಗೈತಿ ಇಲ್ಲಿ ಬಂದು. ಅಂದ್ರೆ ನಿಮ್ಗೂ ಅಕ್ಕಪಕ್ಕದವರೆಲ್ಲ ಹೇಳ್ತಾರಲ್ಲ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ನಡೀತಾ ಇರ್ಲಿಲ್ಲ ಅಂದ್ಬಿಟ್ಟು ಇಲ್ಲೇನೋ ಮಾಡ್ಕೋದ ಬೆಂಗಳೂರಲ್ಲಿ. ದೊಡ್ಡ ಮಗ ಅವನು ಸರೋದ. ನಮ್ಗೆಲ್ಲ ಪರವಾಗಿಲ್ಲ ಇಲ್ಲಿ ಬಂದಿಕ್ಕೆ. ಒಟ್ಟು ಎಲ್ಲಾ ಅನುಕೂಲವನ್ನು ಚೆನ್ನಾಗತ್ತೆ ಇಲ್ಲಿ ಬಂದ. ಪರವಾಗಿಲ್ಲ. ಸರಿ, ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಅನ್ಸೂಯ. ನೀವ್ ಯಾವ್ರವ್ರು? ಕಂಸಾಗರ. ಕಂಸಾಗರ. ಇಲ್ಲಿಗೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು 1.5 ವರ್ಷದಿಂದ ಬರ್ತಾ ಇದೀವಿ ಸರ್. ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಗಿದೆ? ನಮ್ಗೆ ನನ್ ಮಗನ್ಗೆ ಕೆಲ್ಸ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗೋಕೆ ಬಂದಿಲ್ ಕೇಳ್ಕೊಂಡೆ, ಕೆಲ್ಸ ಆಯ್ತು, ಒಳ್ಳೇದಾಯ್ತು ಸರ್ ನಮ್ಗೆ. ಈಗ ನೀವು ಬಂದು ಇಲ್ಲಿ ಕೇಳ್ಕೊಂಡೆ ಇದ್ದಂದ್ರಲ್ಲ, ಕೇಳ್ಕೊಂಡೆ ಎಷ್ಟು ದಿನದೊಳಗೆ? 3 ದಿವಸದೊಳಗೆ ಆಯ್ತು ಸರ್. ಶನಿವಾರ ಬಂದೆ, ಭಾನುವಾರ ಒಂದ್ ದಿವಸ ಗ್ಯಾಪ್ ಇತ್ತು, ಸೋಮವಾರ ಕೆಲ್ಸಕ್ ಬನ್ನಿ ಅಂತ ಕರೆದ್ರು ಸರ್. ಅಂದ್ರೆ ನೀವು ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು 3 ದಿನಕ್ಕೆ ಒಳ್ಳೇದಾಯ್ತು. ಅಂದ್ರೆ ಈಗ ಎಷ್ಟು ನಂಬಿದಿರಾ? ಈಗ ತುಂಬಾ ನಂಬಿದೀನಿ ಸರ್ ನಾನು ಇದನ್ನ. ಅಂದ್ರೆ ನೀವು ಈಗ ತಿಂಗಳಿಗೊಂದ್ಸಲ ಬರ್ತೀರಾ, ವಾರಕ್ಕೊಂದ್ಸಲ ಬರ್ತೀರಾ? ವಾರಕ್ಕೊಂದ್ಸಲ ಬರ್ತಾ ಇರ್ತೀವಿ ಸರ್. ವಾರ ಯಾವತ್ತೂ ಮಿಸ್ ಮಾಡ್ತಾ ಇಲ್ಲ ಸರ್, ಮಿಸ್ ಮಾಡಲ್ಲ. ಸರಿ, ಧನ್ಯವಾದಗಳು. ಇಲ್ಲಿ ಬಂದು ನೀವೇನ ಅರ್ಕೆ ಮಾಡ್ಕೊಂಡಿದ್ರ? ಇಲ್ಲಿ ಬಂದ್ಮೇಲೆ ಪರವಾಗಿ ಒಳ್ಳೇದಾಯ್ತು. ಆನಿಯನ್ ಮಿಷಿನ್ ತಂದಿದೀವಿ, ರಾಗಿ ಮಿಷಿನ್ ತಂದಿದೀವಿ, ಎಲ್ಲಾ ಮಾಡ್ತಾ ಇದೀವಿ. ಮತ್ತೆ ಮಸಾಲೆ ರುಬ್ಬೋ ಮಿಷಿನ್ ತಂದಿದೀವಿ, ಎಲ್ಲಾ ಇಟ್ಕೊಂಡು ಒಳ್ಳೇದಾಗುತ್ತೆ. ಅಂದ್ರೆ ಇಲ್ಲಿ ಬಂದ್ಮೇಲೆ ನೀವೆಲ್ಲ ಅರ್ಕೆ ಮಾಡ್ಕೊಂಡಿದ್ದ? ಬಂದ್ಮೇಲೆ ಎಲ್ಲ ಆಗಿದ್ ನಮ್ಗೆ. 4 ವರ್ಷದ ಈಚೆನೆ? 4 ವರ್ಷದ ಈಚೆನೆ. ಅಂದ್ರೆ ನೀವು ಇಲ್ಲಿಗೆ ತಿಂಗಳಿಗೊಂದ್ಸಲ? ನಾನು ಮಿಷಿನ್ ಎಲ್ಲ ಇಟ್ಟಿ ಪರವಾಗಿಲ್ಲ, ಚೆನ್ನಾಗಾಯ್ತು ಇವಾಗ. ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ. ಹೌದು. ಅಂದ್ರೆ ಈಗ ನೀವು ತಿಂಗಳಿಗೊಂದ್ಸಲ ಈಗ ಇದರಿಂದ ಅಂತ ಹೇಳ್ತಾ ಇದ್ರಲ್ಲ ಕಂಸಾಗರ, ವಾರಕ್ಕೊಂದ್ಸಲ ಬರ್ತೀವಿ. ವಾರಕ್ಕೊಂದ್ಸಲ ಬರ್ತೀರಿ? ಹೌದು, ವಾರ ಅಮಾಸೆ ಹುಣ್ಣಿಮೆ ಎಲ್ಲ ಬರ್ತೀವಿ. ಈ ಅಮಾಸೆಯಲ್ಲಿ ತಲೆ ಮೇಲೆ ನೀರ್ ಹಾಕ್ತಾರಂತಲ್ಲ, ಯಾವ್ಯಾವ ಇದಕ್ಕೋಸ್ಕರ ಹಾಕ್ತಾರೆ? ಒಟ್ನ ನಮ್ ಮನ್ಸಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದು ಒಳ್ಳೇದಾಗ್ಲಿ ಅಂತ ಹಾಕ್ತಾರೆ. ಒಟ್ಟಲ್ಲಿ ಅರ್ಕೆ ಮಾಡ್ಕೊಂಡು ತಕ್ಕ ಒಳ್ಳೇದಾಗುತ್ತೆ. ಅದ್ ಹಾಕ್ಸ್ಕೊಟ್ಮೇಲೆ ಒಳ್ಳೇದಾಗೈತೆ ನಮ್ಗೆ. ನಮಸ್ಕಾರ.